ANMR ನ್ಯೂಸ್ಗೆ ಸ್ವಾಗತ. ಡೆಕ್ಕನ್ ಆಸ್ಪತ್ರೆಯಲ್ಲಿ 1 ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ KSRTC ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು, ಸದರಿ ಆಸ್ಪತ್ರೆಯಲ್ಲಿ 2026 ಜನವರಿ 21ರಿಂದ ಫೆಬ್ರವರಿ 21ರವರೆಗೂ 1 ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವಿ ರವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಸಂಜೆ 5ರಿಂದ ರಾತ್ರಿ 9 ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕ್ಕನ್ ಆಸ್ಪತ್ರೆ, KSRTC ಡಿಪೋ ಮುಂಭಾಗ, ಅಶ್ವಿನಿ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9663588888 ಮತ್ತು 8548888888. ಮುನಗನಹಳ್ಳಿ ಗ್ರಾಮದ ಹಳೆ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ನಡೆದ ಗುರುವಂದನಾ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಗ್ರಾಮದ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಮುನಗನಹಳ್ಳಿ ಗ್ರಾಮಸ್ಥರು ಮತ್ತು ಮುನಗನಹಳ್ಳಿ ಕ್ಷೇಮಾಭಿವೃದ್ಧಿ ಯುವಕರ ಬಳಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಳೆಯ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಮುನಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಾದ ವೆಂಕಟಸ್ವಾಮಿ ಪರವಾಗಿ ಆಂಜನೇಯ ಪ್ರಸಾದ್, ಅಂಬುಜಾಕ್ಷಿ ಪರವಾಗಿ ಕೃಷ್ಣಪ್ಪ, ವೆಂಕಟಸ್ವಾಮಿ, ಕೃಷ್ಣಮೂರ್ತಿ, ಶಾಂತಮ್ಮ ಪರವಾಗಿ ದೇವರಾಜ್, ಸುಬ್ರಹ್ಮಣಿ, ಮಂಜುಳಾ ಪರವಾಗಿ ಲಕ್ಷ್ಮೀಕಾಂತ್, ಮೂಡಲಗೊಲ್ಲಹಳ್ಳಿ K ನರಸಿಂಹಪ್ಪ, A ರಮೇಶ್ ಬಾಬು, MV ಜಯದೇವ್, NH ಪುಷ್ಪಲತಾ, J ಲಾವಣ್ಯರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ಸಹ ವೇದಿಕೆಯಲ್ಲಿ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ STMC ಅಧ್ಯಕ್ಷರಾದ N ಮೋಹನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಶಿಯಾ ತಾಜ್, ಡಯಟ್ ಉಪನ್ಯಾಸಕ ಸುಬ್ಬಾರೆಡ್ಡಿ, ಶಿಕ್ಷಕರ ಸಂಘದ ಅಧ್ಯಕ್ಷ ರವಣಪ್ಪ, ಕಾರ್ಯದರ್ಶಿ ವಸಂತ ರೆಡ್ಡಿ, ನಗರದ 2ನೇ ಕ್ಲಸ್ಟರ್ CRP ಲಕ್ಷ್ಮಣ್ ರೆಡ್ಡಿ, BRP ನಂಜುಂಡಯ್ಯ, CRP ಸಂಪನ್ಮೂಲ ವ್ಯಕ್ತಿ MA ಪ್ರಕಾಶ್, ಶಿಕ್ಷಕರಾದ ಆಂಜನೇಯಪ್ಪ, ರಾಮಚಂದ್ರಪ್ಪ, DV ಕೃಷ್ಣಾರೆಡ್ಡಿ, ಗಂಗ್ಲಪ್ಪ, MS ಶ್ರೀನಿವಾಸಪ್ಪ, ಆಸಿಫ್, ಆಂಜಪ್ಪ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಇನ್ನು ಶಾಲಾ ವಾರ್ಷಿಕೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಶಾಲೆ ಅನುಷ್ಠಾನದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಶಾಲೆಯ ಶಿಕ್ಷಕರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸನ್ಮಾನ, ಹಳೆಯ ವಿದ್ಯಾರ್ಥಿಗಳ ಅನಿಸಿಕೆ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳ ಭಾಷಣ, ಮಕ್ಕಳಿಂದ ಶಾಲೆಯ ಬಗ್ಗೆ ಅನಿಸಿಕೆಗಳನ್ನು ಸಹ ಏರ್ಪಡಿಸಲಾಗಿತ್ತು. ಅಧ್ಯಕ್ಷರಾದಂತಹ ಶ್ರೀಮತಿ ಶಂಶಿಯಾ ತಾಜ್ ರವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ N ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಉದ್ಘಾಟನೆ ಮಾಡಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಸರ್ ಅವರು, ಶಿವಾರೆಡ್ಡಿ ಸರ್,
ಗಣ್ಯಾತಿ ಗಣ್ಯರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದೀರಾ. ಇವರೆಲ್ಲರನ್ನು ನೋಡಿ ಒಂದೇ ಒಂದು ಕವಿವಾಣಿಯನ್ನು ನಾನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಆರಂಭಿಸ್ತೀನಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಜೀವನಾವಧಿ ಅಲ್ಪ, ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಕ್ಷಣಿಕ. ಯಾರು ಇತರರಿಗಾಗಿ ಜೀವಿಸುತ್ತಾರೋ ಅವರೇ ನಿಜವಾಗಿ ಜೀವಿಸುತ್ತಾರೆ, ಉಳಿದವರು ಜೀವನ್ ಮೃತರು ಅಂತಕ್ಕಂಥ ನಮ್ಮ ಕವಿ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇವರು ಇನ್ವಾಲ್ವ್ಮೆಂಟ್ ಆಗಿದೆ. ಇದನ್ನ ಒಂದು ಶಿಕ್ಷಣ ಕಾಶಿಯನ್ನಾಗಿ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ನಾನು ನಾಗರೆಡ್ಡಿ ಸಾರಲ್ಲಿ ಮತ್ತೆ ಈ ಊರಿನ ಪ್ರಮುಖರಲ್ಲಿ ಮತ್ತು ನಮ್ಮ ಇಲಾಖೆಯಿಂದ ಬಂದಿರ್ತಕ್ಕಂಥ ಎಲ್ಲರಲ್ಲಿ ಒಂದೇ ಒಂದು ಮನವಿಯನ್ನು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಪ್ರೀತಿಯನ್ನ ಪ್ರೇಮವನ್ನು ನಾನು ನೋಡ್ತಾ ಇದ್ರೆ ಇದು ಇನ್ನೊಂದು ಮಟ್ಟಕ್ಕೆ ಹೋಗ್ಲಿ. ಹೇಗೂ ಇದು ಚಿಂತಾಮಣಿಗೆ ಬಹಳಷ್ಟು ಅತ್ಯಂತ ಇದೆ. ಹೇಗೂ ನಮ್ಮ ಶಿಕ್ಷಣ ಸಚಿವರು ಕೂಡ ನಮ್ಮ ಕ್ಷೇತ್ರದವರೇ ಆಗಿದ್ದಾರೆ. ಇಲ್ಲಿ ಒಳ್ಳೆ ಒಂದು ನರ್ಸಿಂಗ್ ಕಾಲೇಜ್ ಆಗಲಿ ಅಥವಾ ಒಳ್ಳೆ IAS ಅಥವಾ KS ಕೋಚಿಂಗ್ ಸೆಂಟರ್ಸ್ ಆಗಲಿ ಇದು ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಈ ಮುನಗನಹಳ್ಳಿಯನ್ನ ಒಂದು ಶಿಕ್ಷಣ ಕಾಶಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವಕಾಶಕ್ಕೆ ಕುರಿತು ನಾನು ಮಾತನಾಡುತ್ತಿದ್ದೇನೆ. ಜಯ ಹಿಂದ್, ಜೈ ಕರ್ನಾಟಕ. ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ, ಗುರುವಂದನಾ ಕಾರ್ಯಕ್ರಮ, ವಜ್ರ ಮಹೋತ್ಸವವನ್ನು ಆಚರಿಸುತ್ತಿರುವುದು ಎಲ್ಲರಿಗೂ ಸೊಬಗಿನ ಸಂಜೆಯ ಎಲ್ಲರಿಗೂ ಸಂತಸದ ವಿಷಯವಾಗಿದೆ. ಈ ಶಾಲಾ ದಿನಾಚರಣೆ ಎಂದು ನಮ್ಮ ಶಾಲೆ ಮತ್ತು ಶಿಕ್ಷಕರನ್ನು ಕುರಿತು 4 ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರ ನಮ್ಮ ಸನಾತನ ಧರ್ಮದಲ್ಲಿನ ಗುರು ಮಹಿಮೆ ಮತ್ತು ಪರಂಪರೆಯನ್ನು ತಿಳಿಸುವುದಾಗಿದೆ. ಗುರು ಎಂದರೆ ಗುಣವನ್ನು ರೂಪಿಸುವವರು ಎಂಬರ್ಥ. ಹಾಗೆಯೇ ಶಿಕ್ಷಕ ಎಂದರೆ ಶಿವನ ಸ್ವರೂಪಿಯಾಗಿ ಕಿರಣೋಪಾದಿಯಲ್ಲಿ ಕರ್ತವ್ಯ ಬೆಸಗುವವರು ಎಂಬರ್ಥ. ಈ ಮಾತು ಅಕ್ಷರಶಃ ಸತ್ಯ. ಏನೂ ಅರಿಯದ ಒಂದು ಮುಗ್ಧ ಮಗುವಿಗೆ ಅಕ್ಷರಗಳು, ಮೌಲ್ಯಗಳು, ಕಥೆಕವನಗಳು, ಆಟೋಟಗಳು ಇತ್ಯಾದಿ ಅಂಶಗಳನ್ನು ಕಲಿಸುತ್ತಾ ಸಮಾಜದ ಸತ್ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಅವರಲ್ಲಿನ ದೌರ್ಬಲ್ಯಗಳನ್ನು ಹೆಕ್ಕಿ ಹುಡುಕಿ ಅಪ್ರತಿಮ ಮೂರ್ತಿಯನ್ನಾಗಿ ರೂಪಿಸುವ ಅತ್ಯದ್ಭುತ ಶಿಲ್ಪಿಯೇ ಗುರುವಾಗಿರುತ್ತಾರೆ. ನಮ್ಮ ಶಾಲೆ ಸುಂದರ ಪರಿಸರ ಮಡಿಲಿನ ಸಸ್ಯಕಾಶಿಯೂ ಹೌದು, ಜ್ಞಾನ ದೇಗುಲವೂ ಹೌದು. ನಾವು ಪ್ರತಿ ವರ್ಷ ಕಲಿಕಾ ಹಬ್ಬ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಕೀರ್ತಿಯನ್ನು ಜಿಲ್ಲಾ ಹಂತದಲ್ಲಿ ಪಸರಿಸುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಅವಿರತ ಅಹಿರ್ನಿಶಿ ದುಡಿಯುತ್ತಿದ್ದಾರೆ. ಇಂತಹ ಶಾಲೆಯಲ್ಲಿ ಓದಿದಂತಹ ನಾವೇ ಧನ್ಯರು. ನಮ್ಮ ಗುರುಗಳು ಪ್ರೀತಿಯಿಂದ, ತುಂಬಾ ಕಾಳಜಿಯಿಂದ ಒಂದು ಹೂವು ಸುಂದರವಾಗಿ ಹೇಗೆ ಅರಳುತ್ತದೋ ಹಾಗೆಯೇ ನಮ್ಮಲ್ಲಿನ ಕಲಿಕೆ ಗುಣನಡತೆಯನ್ನು ರೂಪಿಸುತ್ತಿದ್ದಾರೆ. ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ, ಕ್ರೀಡೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ಲಸ್ಟರ್, ತಾಲೂಕು, ಜಿಲ್ಲಾ ಹಂತದಲ್ಲಿ ಭಾಗವಹಿಸಿ ಅತಿ ಹೆಚ್ಚು ತಾಲೂಕಿಗೆ ಬಹುಮಾನಗಳನ್ನು ಪಡೆದಿರುವ ಕೀರ್ತಿ ನಮ್ಮ ಶಾಲೆಯದಾಗಿದೆ. ಈ ಅದ್ಭುತ ಸಾಧನೆಗೆ ನಮ್ಮ ಶಿಕ್ಷಕರ ಮಾರ್ಗದರ್ಶನ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಪೋಷಕರ ಬೆಂಬಲದ ಫಲವಾಗಿದೆ. ನಮ್ಮ ಶಾಲೆಯ ಶೋಭಿವೃದ್ಧಿಗೆ ನಮ್ಮೂರಿನ ಹಿರಿಯರು SDM